ಇಲ್ಲಿ ಕೈ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇರುವಂಥದ್ದು. ಅದು ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡುವ ಮುಖಾಂತರ ಎಲ್ಲ ರೀತಿಯಾದಂಥ ತಯಾರಿಯನ್ನ ಫೈನಲ್ ಮ್ಯಾಚ್ಗೂ ಮುನ್ನ ಮಾಡಿಕೊಳ್ಳುವಂತೆ ಕಾಣಿಸ್ತಾ ಇದೆ ಬಣಗಳಿಂದ. 3 ಪ್ರತ್ಯೇಕ ಸಭೆಯನ್ನ ಮಾಡಲಾಯಿತು. ಒಂದೇ ಅಜೆಂಡಾ ಅದರಲ್ಲಿರೋದು. ಕುತೂಹಲ ಮೂಡಿಸಿರುವಂಥದ್ದು ಕಾಂಗ್ರೆಸ್ನ ಪಾಲಿಟಿಕ್ಸ್. ಒಂದ್ ಕಡೆ ತಣ್ಣಗಾಗಿದೆ ಸ್ವಲ್ಪ ದಿನಗಳ ಕಾಲ ಅನ್ನುವಂಥ ಟೈಮ್ನಲ್ಲೇ ಯುದ್ಧ ಕಾಲಕ್ಕೂ ಮುಂಚೆನೆ ಶಸ್ತ್ರಾಭ್ಯಾಸವನ್ನ ಈಗಲೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಪರವಾಗಿ ಆಪ್ತ ಸಚಿವರು ಬ್ಯಾಟಿಂಗ್ ಅನ್ನ ಮುಂದುವರಿಸಿದ್ದಾರೆ. ಏನೇನೆಲ್ಲ ರಣತಂತ್ರವನ್ನ ಮಾಡಬಹುದು ಅದೆಲ್ಲವನ್ನು ಕೂಡ ಮಾಡುವಂತ ಕೆಲಸ ಆಗ್ತಾ ಇದೆ. ಸಿದ್ದು ಬೆಂಬಲಕ್ಕೆ ನಿಂತಿರುವಂಥದ್ದು ಅಹಿಂದ ವರ್ಗ. ಬೆಳಗಾವಿಯಲ್ಲಿ ಸಿದ್ದು ಪರವಾಗಿ ರಣತಂತ್ರವನ್ನ ಮಾಡಲಾಗಿದೆ. 3 ಪ್ರತ್ಯೇಕ ಸಭೆಗಳನ್ನ ಮಾಡಲಾಗಿರುವಂಥದ್ದು. ಒಂದು ವಾಲ್ಮೀಕಿ ಸಭೆ, ಮತ್ತೊಂದು ದಲಿತರ ಸಭೆ. ಇನ್ನು ಒಂದ್ ಕಡೆ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ವರ್ಗ ಯಾವ ರೀತಿಯಾಗಿ ನಿಂತ್ಕೊಂಡಿದೆ ಅದನ್ನ ಕೂಡ ನೋಡ್ತಾ ಇದ್ದೀರಾ. ಇನ್ನ ಸಭೆ ಬಗ್ಗೆ ಕೆಲವು ನಾಯಕರು ಮಾತನಾಡಿದ್ದಾರೆ. ರಾಜಕೀಯ ಚರ್ಚೆ ಆಗಿಲ್ಲ, ಬರೀ ಸಮುದಾಯದ ಬಗ್ಗೆ ಚರ್ಚೆ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ರು ಒಮ್ಮೆ ನೋಡೋಣ. ಸಾಹೇಬರು ಅವರು ಮುಂದುವರೆದ್ರೆ ನಮ್ದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿಎಂ ಮಾಡಬೇಕು ಅನ್ನುವಂಥದ್ದು 4-5 ಜನ ಇದ್ದಾರೆ. ಯಾರಾದರೂ ಸಂತೋಷ. ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ಳೋಣ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂಬುತ್ತವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮಕ್ಕೆ ನಮಸ್ತೆ ಪೃಥ್ವಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚುನಾನ್ ಪಟೇಲ್ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಲ್ಲ, ಅಂದ್ರೆ ಫೈನಲ್ ಮ್ಯಾಚ್ಗೂ ಮುನ್ನ ಪಿಚ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈ ರೀತಿಯಾದಂಥ ಸಭೆಗಳನ್ನ ಸೇರಿಸುವ ಮುಖಾಂತರ ಅವರವರ ಒಂದು ಸಮುದಾಯಗಳ ಒಗ್ಗಟ್ಟು ಮತ್ತೆ ಅವರ ಬೆಂಬಲವನ್ನ ಪಡ್ಕೊಳ್ಳುವ ಮುಖಾಂತರ ಅಂತ. ಪೃಥ್ವಿ, ರಾಜಕಾರಣದ ಪ್ರತಿಯೊಂದು ಹೆಜ್ಜೆಗಳಲ್ಲೂ ಕೂಡ ಪ್ರಕ್ರಿಯೆಗಳು ಕೂಡ ಒಂದೊಂದು ಕಾರ್ಯಕಾರಣ ಸಂಬಂಧ ಇದ್ದೇ ಇರುತ್ತೆ. ಅದರಲ್ಲಿ ಈಗ ನೋಡಿ, ಕೆಲವು ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ಇರ್ತವೆ, ಕೆಲವು ಲಾಂಗ್ ಟರ್ಮ್ ಗೋಲ್ಸ್ ಅಂತ ಇರ್ತವೆ. ಅದರಲ್ಲಿ ಯಾವುದನ್ನು ಯಾವ ಟೈಮಲ್ಲಿ ಅಡ್ಯಾಪ್ಟ್ ಮಾಡ್ಕೊಬೇಕು, ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರತಿಯೊಬ್ಬ ರಾಜಕಾರಣಿ ಕೂಡ, ಅದರಲ್ಲೂ ಕೂಡ ಸಮುದಾಯದ ಪ್ರಬಲ ಕೂಗುಗಳು ಧ್ವನಿಗಳಾಗಿದ್ದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಇದನ್ನು ಸತೀಶ್ ಜಾರಕಿಹೊಳಿ ಇವತ್ತು ಮಾಡ್ತಾ ಇಲ್ಲ. ಸುಮಾರು ಕಳೆದ ವಿಧಾನಸಭಾ ಚುನಾವಣೆ ಇವತ್ತೇನು 2.5 ವರ್ಷ ಅಧಿಕಾರ ಆಗಿದೆ ಅಲ್ಲ, ಅದಕ್ಕೂ ಮುಂಚೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಬೇಕಿರುವಂಥ ಪೊಲಿಟಿಕಲ್ ಇನ್ವೆಸ್ಟ್ಮೆಂಟನ್ನು ಮಾಡ್ಕೊಂಡಿರುವಂಥದ್ದು. ಬರೀ ಅಷ್ಟೇ ಅಲ್ಲ, 2 ದಶಕದ ಹಿಂದೆ ಸಿದ್ದರಾಮಯ್ಯ ಅನ್ನುವಂಥ ಒಂದು ನಾಯಕತ್ವದ ಒಂದು ಶಕ್ತಿಯನ್ನು ಅರಿತು ಅವತ್ತೇ ಅದರ ಮೇಲೆ ಪೊಲಿಟಿಕಲ್ ಇನ್ವೆಸ್ಟ್ಮೆಂಟ್, ಐ ಆಮ್ ಟಾಕಿಂಗ್ ಬೇರೆ ರೀತಿ ಇನ್ವೆಸ್ಟ್ಮೆಂಟ್ ಅಲ್ಲ, ಅದನ್ನು ಮಾಡಿಟ್ಕೊಂಡಿರುವಂಥ ಸೈದ್ಧಾಂತಿಕ ಸ್ಪಷ್ಟತೆ ಇರುವಂತಹ ಒಂದು ನಾಯಕ. ಬಾಕಿ ಎಲ್ಲ ವಿಚಾರಗಳು ವೈಯಕ್ತಿಕವಾಗಿ ಯಾವುದೇ ಕಾಂಟ್ರವರ್ಸಿಗಳಿಲ್ಲ, ಸಮುದಾಯದ ಬೆಂಬಲ ಇದೆ, ಶಾಸಕರನ್ನು ಸಮಾಧಾನದಿಂದ ಸಹಯೋಗದ ಜೊತೆ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಅಥವಾ ಇರೋ ತಮ್ಮ ಸುತ್ತ ಯಾರಿದ್ದಾರೆ ಅವ್ರನ್ನ ಭದ್ರ ಮಾಡಿಟ್ಕೊಳ್ಬಲ್ಲ ಅಂತಹ ಒಂದು ವರ್ಚಸ್ಸಿದೆ. ಆ ವರ್ಚಸ್ಸು ಮಾತಿಗಷ್ಟೇ, ಮಾರ್ಕೆಟಿಂಗಷ್ಟೇ ಸೀಮಿತ ಅಲ್ಲ, ಅದರ ಆಚೆಗೆ ಗ್ರೌಂಡಲ್ಲಿದೆ ಅನ್ನೋದನ್ನು ಪದೇ ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಎಲ್ಲ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರ ಒಂದು ನಾಯಕತ್ವದ ಬಗ್ಗೆ ಸಹಜವಾಗಿ ಒಂದಷ್ಟು ಕುತೂಹಲ ಮತ್ತು ಅವರ ನಡೆಗಳ ಬಗ್ಗೆ ಒಂದಷ್ಟು ಆತಂಕ ಮತ್ತು ಕುತೂಹಲ, ನಿರೀಕ್ಷೆ ಎರಡೂ ಬಣಗಳಲ್ಲೂ ಇದ್ದೇ ಇರ್ತವೆ. ಏನು ಮಾಡ್ತಾರೆ ಅಂತ ಪರವಾಗಿರುವಂಥವರು, ಕುತೂಹಲ ಏನು ಮಾಡ್ತಾರೋ ಅನ್ನೋ ಆತಂಕದಲ್ಲಿರುವಂಥ ಎದುರಾಳಿ ಬಣದವರು ಇದ್ದೇ ಇರುತ್ತೆ. ಅದು ನೋಡ್ಕೊಳ್ತಾನೆ ಬಂದಿದೆ. ಆ ಕಾರಣಕ್ಕೆ ಅವರನ್ನು ಕೂಡ ರೀಚ್ ಔಟ್ ಮಾಡುವಂಥ ಪ್ರಯತ್ನಗಳನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದನ್ನು ನೋಡಿದ್ವಿ. ಅದೇನೇ ಪಕ್ಷದ ಚರ್ಚೆ ಮತ್ತೊಂದು ಅಂದರೂ ಕೂಡ ಏನಕ್ಕೆ ಹೋಗಿದ್ರು, ಏನು ಪ್ರಪೋಸಲ್ಗಾಗಿದ್ದು ಅನ್ನೋಂಥದ್ದು ಮಾಧ್ಯಮಗಳಲ್ಲಿ ದೊಡ್ಡ ಚರ್ಚೆ ಆಯಿತು. ಅದಾದಮೇಲೆ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಕ್ಲಿಯರ್ ಮಾಡಿದ್ರು, ನಾನು ಈಗಲೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ಇರುವಂಥದ್ದು, ಹೈಕಮಾಂಡ್ ಏನು ಹೇಳುತ್ತೆ ಅದು ನೋಡೋಣ, ಅದು ಮಾರೋಣ, ಆದರೆ ನನ್ನ ನಾಯಕ ಅಂತ ಇರುವಂಥವ್ರು ಸಿದ್ದರಾಮಯ್ಯ, ಮುಂದೆಯೂ ಕೂಡ ಅವ್ರ ಜೊತೆ ಇರ್ತೀನಿ ಅನ್ನೋ ರೀತಿ ಕ್ಲಿಯರಾಗಿ ಹೇಳಿದರು. ಅದಾದ ಮೇಲೆ ಮೊನ್ನೆ CLP ಮೀಟಿಂಗಲ್ಲೂ ಕೂಡ ಮುಖ್ಯ ವೇದಿಕೆಯಲ್ಲಿ ಬೇರೆ ಸಮುದಾಯದ ಪ್ರಬಲ ಜಾತಿಯ ನಾಯಕರುಗಳು ಕೂತಿದ್ದಾರೆ CM ಜೊತೆ. ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಕೂರಿಸಬೇಕಿತ್ತು ಅಂತ ಭೀಮಾನಾಯಕನವರು ಅಥವಾ ST ಶಾಸಕರುಗಳು ಕೆಲವರು ಅಸಮಾಧಾನ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು ಅನ್ನೋವಂಥದ್ದು ಅಲ್ಲಲ್ಲಿ ತೇಲುವ ರೀತಿ ಒಂದಷ್ಟು ವರದಿಗಳಾಯಿತು. ಯಾಕೆ ಇದೆಲ್ಲ ಬರುತ್ತೆ? ಒಂದು ಈ ರೀತಿ ಡಿಫ್ರೆಂಟ್ ಮೀಟಿಂಗ್ಗಳಾಗ್ತವೆ. ದಲಿತರ ಸಭೆ ಬೇರೆ, ಅಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಏನೇ ಇದ್ದರೂ ಕೂಡ ಇರೋರನ್ನ ಉಳಿಸ್ಕೋಬೇಕು, ಅಥವಾ ಹೊಸದಾಗಿ ಸಂಪುಟ ಪುನಾರಚನೆ ಆದರೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆದರೆ ಅಂಥ ಸಂದರ್ಭದಲ್ಲಿ ಏನೇನು ಕಾರ್ಯತಂತ್ರ ಆಗಬೇಕು ಆ ರೀತಿಯೂ ಚರ್ಚೆ ಆಗುತ್ತೆ. ಜೊತೆಗೆ ಈಗ ಮುನಿಯಪ್ಪ ನಾನು ಉಳಿಬೇಕು ಅಂತ ಯೋಚನೆ ಮಾಡ್ತಾರೆ, ಬಾಕಿ ದಲಿತ ಸಚಿವರುಗಳು ಉಳಿಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಸ್ವಾಮಿ ಕಾರ್ಯ ಸ್ವಕಾರ್ಯವೂ ಇದೆ. ಅಟ್ ದ ಸೇಮ್ ಟೈಮ್ ಟೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನೋಡೋಣ, ಜನವರಿ ಆದಮೇಲೆ ಯತೀಂದ್ರ ಏನು ಮಾತಾಡ್ತಾರೋ ಮಾತಾಡ್ಕೊಳ್ಳಿ, ಜನವರಿ ಆದಮೇಲೆ ಉತ್ತರ ಕೊಡ್ತೀವಿ ಅನ್ನೋ ರೀತಿ ಅಷ್ಟು ಸ್ಪಷ್ಟವಾಗಿ ವಿಶ್ವಾಸದಿಂದ ಇರಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಬಣ ಸಹಜವಾಗಿ ಇವರು ಕೂಡ ಹೇಳಿಯೋ ಅಥವಾ ಹೇಳದೆಯೋ ಕೆಲವೊಂದು ನಡೆಗಳನ್ನು ಮಾಡಬೇಕಾಗತ್ತೆ. ಅಂತಹ ನಡೆಗಳಲ್ಲಿ ಇದು ಕೂಡ ಪ್ರಮುಖವಾಗಿ ಕಾಣಿಸ್ತಾ ಇದೆ. ದಲಿತ ಸಭೆಗಳಾಗುವಂಥದ್ದು, ಅಲ್ಪಸಂಖ್ಯಾತರ ಸಭೆಗಳಾಗುವಂಥದ್ದು, ಅಲ್ಪಸಂಖ್ಯಾತ ಜನಪ್ರತಿನಿಧಿಗಳ ಸಭೆ ಮತ್ತು ST ಸಭೆ ಆಗುವಂಥದ್ದು, ಇದೆಲ್ಲವೂ ಕೂಡ ಸುಮ್ಮನೆ ಆಗುವಂಥದ್ದಲ್ಲ. ಏಕಾಏಕಿ ಸಪ್ರೇಟಾಗಿ ಸಮುದಾಯದ ಏನು ವಿಚಾರಗಳಿದ್ದರೆ
ಈ ಹಿಂದೆನೂ ಕೂಡ ಆಗಬಹುದಾಗಿತ್ತು. ಆದರೆ ಟೈಮಿಂಗ್ ಆಗ್ತಾ ಇರೋಂಥ ಟೈಮಿಂಗು ತುಂಬ ಕುತೂಹಲ ಅನಿಸುತ್ತೆ. ಸೊ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಶಿವಕುಮಾರ್ ಅವರ ಬಣದ ವಿಶ್ವಾಸದ ಹಿನ್ನೆಲೆಯಲ್ಲಿ ಇಂತಹ ಪರೋಕ್ಷ ಅಥವಾ ಪ್ರತ್ಯಕ್ಷ ಮೆಸೇಜ್ಗಳನ್ನು ಕೊಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಜೊತೆಗೆ ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಿದ್ದು ನಾನು, ದೇವರಾಜ ಅರಸು ಅಂತವರು ಅತಿ ದೊಡ್ಡ ಒಂದು ಅರ್ಥಮೆಟಿಕ್ಕನ್ನು ಕ್ರಿಯೇಟ್ ಮಾಡಿ ಅಹಿಂದ ಅನ್ನುವಂಥ ಒಂದು ಬೇಸ್ ಇವತ್ತು ಇಡೀ ಏನು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಏನಾದರೂ ಜಾತಿ ಜನಗಣತಿ ಮತ್ತೊಂದು ಮಗದೊಂದು ಅಂತೆಲ್ಲ ಮಾತನಾಡುವಂಥ ಒಂದು ಪ್ರಮೇಯ ಬಂದಿದೆ ಅಂದರೆ, ಎರಡನೇ ಸಂವಿಧಾನ ಅಂತ ಬಂದಂಥ ಏನು ಅವರು ಕೊಟ್ಟಂತಹ ಏನು ಏನಿದೆ ಹಾವನೂರು ಆಯೋಗ, ಆ ಆಯೋಗದ ಹಿನ್ನೆಲೆಯಲ್ಲೇ ಮಂಡಲ್ ಕಮಿಷನ್ ಕೂಡ ಆಗಿದ್ದು. ಸೊ ಅವರು ಅಷ್ಟೆಲ್ಲ ದೊಡ್ಡ ಮಟ್ಟದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ ನಂತರವೂ ಕೂಡ ಅವರ ನಂತರ ಬಹು ವರ್ಷಗಳ ಕಾಲ ಅಥವಾ ಕೆಲವು ದಶಕಗಳವರೆಗೇ ಅಹಿಂದ ಅನ್ನುವಂಥದ್ದು ಮತ್ತೆ ಪ್ರಬಲ ಕೂಗಾಗಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಅಂಟಿಲ್ ಅನ್ಲೆ ಸಿದ್ದರಾಮಯ್ಯ ಆ ಜಾಗದಲ್ಲಿ ಬಂದು ಕೂರೋವರೆಗೂ ಕಳೆದ 2 ದಶಕದಿಂದ ಅವರು ಹಾಕಿದ್ದಂಥ ಪೊಲಿಟಿಕಲ್ ಇನ್ವೆಸ್ಟ್ಮೆಂಟು ಇವತ್ತು ಡಿವಿಡೆಂಟ್ ಆಗಿ ಕನ್ವರ್ಟ್ ಆಗಿದೆ. ಕಳೆದ 1 ದಶಕದಿಂದ ಅವರು ಆರಾಮಾಗಿ ಅದರ ಒಂದು ಏನೋ ಬೆನಿಫಿಷಿಯರ್ ಆಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಬೇರೆ ದೇವರಾಜ ಅರಸು ಅವರಿಗೆ ಅಥವಾ ಅವರ ನಂತರದಲ್ಲಿ ಅಂಥದ್ದೊಂದು ಸ್ಥಿತಿ ಕಾಣಲಿಲ್ಲ. ಮತ್ತೆಯೂ ಕೂಡ ಪ್ರಬಲ ವರ್ಗಗಳ ಏನು ಪೊಲಿಟಿಕಲ್ ನರೇಟಿವೇ ಬಿಲ್ಡ್ ಆಯಿತು ರಾಜ್ಯದಲ್ಲಿ. ಒಕ್ಕಲಿಗ ಅಥವಾ ಲಿಂಗಾಯತ ಈವನ್ ಬ್ರಾಹ್ಮಣರಾದರೂ ಕೂಡ ರಾಮಕೃಷ್ಣ ಹೆಗಡೆ ಅವರು ಕೂಡ ಒಂದು ರೀತಿ ಲಿಂಗಾಯತ ನಾಯಕರೇ ಅನ್ನೋ ರೀತಿ ಚರ್ಚೆ ಆಗೋ ಮಟ್ಟಿಗೆ ಅಥವಾ ಆ ರೀತಿ ನರೇಟಿವ್ ಆಗೋ ರೀತಿ ಪ್ರಬಲ ಸಮುದಾಯಗಳ ನಡುವೆ ಮತ್ತೆ ಉಳಿತು ವಿಧಾನಸೌಧದ ಶಕ್ತಿ ಕೇಂದ್ರದ ಶಕ್ತಿ. ಸೊ ಆದರೆ ಈ ಸಲ ಸಿದ್ದರಾಮಯ್ಯ ಅವರು 1 ದಶಕ ಆಲ್ಮೋಸ್ಟ್ ಅಧಿಕಾರದಲ್ಲಿ ಇದ್ದಂಗೆ ಆಗಿದೆ, ಅಥವಾ ಮುಕ್ಕಾಲು ದಶಕ ಅಂತಲೇ ಅಂದ್ಕೊಳ್ಳಿ. ಇನ್ನು 2 ವರ್ಷ ಆಗುತ್ತಾ ಆಗಲ್ವ ಅದು ಕುತೂಹಲ ಇದ್ದೇ ಇದೆ. ಅವರ ನಂತರ ಏನು? ಈಗ ಮುಖ್ಯಮಂತ್ರಿ ಸ್ಥಾನವನ್ನೇ ಕೊಡ್ತಾರೋ ಬಿಡ್ತಾರೋ, ಆದರೆ ಈ ಒಂದು ಅಹಿಂದ ಅನ್ನುವಂತಹ ಶಕ್ತಿ ನಿಜವಾಗಿಯೂ ಕೂಡ ಪಕ್ಷದ ವೋಟ್ ಬ್ಯಾಂಕಿಗಷ್ಟೇ ಸೀಮಿತ ಆಗಬಾರ್ದು, ರಾಹುಲ್ ಗಾಂಧಿ ಅವರ ಲಿಪ್ ಸರ್ವೀಸಿಗಷ್ಟೇ ಸೀಮಿತ ಆಗಬಾರ್ದು. ಅದರ ಆಚೆಗೂ ಕೂಡ ಪೊಲಿಟಿಕಲ್ ಏನು ರೈಟ್ಸ್ ಏನಿದೆ ಅದು ನಮಗೆ ಸಿಗಬೇಕು. ಇಂತಹ ಬದಲಾದ ಪರಿಸ್ಥಿತಿಯಲ್ಲೂ ಕೂಡ ಮತ್ತೆ ಅದೇ ಬ್ಯಾಕ್ ಟು ಓಲ್ಡ್ ಫಾರ್ಮುಲಾ ಹೋಗ್ತೀರಾ ಅಥವಾ ನಿಮ್ಮದೇ ಆದಂತಹ ಸೂಚನೆಗಳು ನಿರ್ದೇಶನಗಳಿಗೆ ನಾವು ತಲೆಬಾಗಬೇಕು ಅಂತಂದರೆ ಹೇಗೆ ಅನ್ನುವಂತಹ ಒಂದು ಪ್ರಬಲ ಪ್ರತಿರೋಧವನ್ನು ವಿನಯವಾಗಿಯೋ ಅಥವಾ ವಿನಮ್ರವಾಗಿಯೋ ಅಥವಾ ಪರೋಕ್ಷವಾಗಿಯೋ ತೋರಿಸ್ತಾ ಇರುವಂಥ ಎಲ್ಲ ಲಕ್ಷಣಗಳು ಈ ಸಭೆಯಲ್ಲಿ ಕಾಣಿಸ್ತದೆ. ಅಂದರೆ ಸಿದ್ದರಾಮಯ್ಯ ಮೊದಲ ಶಾರ್ಟ್ ಟರ್ಮ್ ಗೋಲು ಸಿದ್ದರಾಮಯ್ಯ ಅವ್ರನ್ನ ಸಾಧ್ಯ ಆದರೆ ಕಂಟಿನ್ಯೂ ಮಾಡುವಂಥದ್ದು, ಲಾಂಗ್ ಟರ್ಮ್ ಗೋಲು ಸಿದ್ದರಾಮಯ್ಯ ಅವರು ಎಕ್ಸಿಟ್ ಆದರೆ ಅಹಿಂದ ಅನ್ನುವಂತಹ ಶಕ್ತಿ ಮತ್ತು ಅರ್ಥಮೆಟಿಕ್ ಮತ್ತೆ ಪ್ರಬಲ ಜಾತಿಗಳ ಅಂದರೆ BJPಯ ಲಿಂಗಾಯತ ಅಥವಾ ದಳದ ಒಕ್ಕಲಿಗ ಅಥವಾ ಕಾಂಗ್ರೆಸ್ನಲ್ಲಿ ಈಗ ಕೇಳಿ ಬರ್ತಾ ಇರುವಂಥ ಒಕ್ಕಲಿಗ ನಾಯಕತ್ವ, ಇಂತಹ ಮೇಲ್ವರ್ಗಗಳ ಒಂದು ನರೇಟಿವ್ ಒಳಗಡೆ ಕಳೆದೋಗಬಾರ್ದು ಒಂದೂವರೆ ದಶಕಗಳವರೆಗೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯ ನಂತರದ ಕಾರ್ಯಸೂಚಿಯ ಭಾಗವಾಗಿಯೂ ಕೂಡ ಈ ಒಂದು ಸಿದ್ದರಾಮಯ್ಯ ಇದ್ದರೂ ಕೂಡ ಇಲ್ದಿದ್ರೂ ಕೂಡ ಮುಂದೇನು ಮಾಡಬೇಕು ಅನ್ನೋದರ ಕಾರ್ಯಸೂಚಿಯ ಭಾಗವಾಗಿಯೂ ಕೂಡ ಈ ಒಂದು ಸಭೆಗಳ ಒಂದು ಲಕ್ಷಣ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಹರಿಪ್ರಸಾದ್ ಅವರ ಹೇಳಿಕೆಯೂ ಕೂಡ ಯತೀಂದ್ರ ಅವರು ಕಳೆದ 3-4 ತಿಂಗಳ ಹಿಂದೆ ಕೊಟ್ಟಿದ್ದಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದ ಹೇಳಿಕೆ ಮತ್ತು ಹರಿಪ್ರಸಾದ್ ಅವರು ಕೊಟ್ಟಿರುವಂತಹ ಅಹಿಂದ ನಾಯಕತ್ವದ ಏನು ಭವಿಷ್ಯ, ಈ ಎಲ್ಲವೂ ಕೂಡ ಇದರ ಒಂದು ವೇದಿಕೆಯಲ್ಲೇ ನೆರಳಲ್ಲೇ ಕಾಣಿಸ್ತಾ ಇದೆ. ಪೃಥ್ವಿ, ಪಟ್ಟಣದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಮುದಾಯಗಳ ಬೆಂಬಲವನ್ನ ಪಡೆದುಕೊಳ್ಳುವಂಥದ್ದು, ಇಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುವಂಥದ್ದು, ಇದಿಷ್ಟೇನಾ ಸಿದ್ದರಾಮಯ್ಯನವರನ್ನ ಉಳಿಸೋದಕ್ಕೆ ಇರುವಂತ ದಾರಿಗಳು ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ಹುಡುಕ್ತಾ ಇರುವಂಥದ್ದು? ಸ್ಪಷ್ಟವಾಗಿ ಎಲ್ಲೊಂದು ಕಡೆ 2026ರ ಜನವರಿ ಕ್ರಾಂತಿ ಅಂತ ಏನು ಡಿ ಕೆ ಶಿವಕುಮಾರ್ ಮತ್ತು ಅವರ ಆಪ್ತರು ಅವರ ಬಣದವರು ಹೇಳ್ತಿದ್ದಾರೆ, ಆ ಜನವರಿ ಕ್ರಾಂತಿಗೆ ಅಹಿಂದ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಎಲ್ಲ ರೀತಿಯ ಸೈಲೆಂಟ್ ಆಗಿ ಸಿದ್ಧತೆ ಆಗ್ತಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ನೀವು ಗಮನಿಸಿ, ನಿನ್ನೆ ಪ್ರಮುಖವಾಗಿ 3 ಸಭೆಗಳು ಆದವು. ಅದರಲ್ಲಿ ಪ್ರಮುಖವಾಗಿ ವಾಲ್ಮೀಕಿ ಸಮುದಾಯದ ಶಾಸಕರುಗಳ ಜೊತೆ ಸ್ವಾಮೀಜಿಗಳು ಮಾತುಕತೆಯನ್ನು ನಡೆಸಿದರು. ಅದಾದ ಬಳಿಕ ದಲಿತ ಸಮುದಾಯದ ಸ್ವಾಮೀಜಿಗಳು ಮತ್ತು ದಲಿತ ನಾಯಕರುಗಳು ಶಾಸಕರುಗಳು ಸಭೆಯನ್ನು ನಡೆಸಿದರು. ಅದಾದ ಬಳಿಕ ಡಿನ್ನರ್ ಮೀಟಿಂಗ್ಸ್ನಲ್ಲಿ ಅಲ್ಪಸಂಖ್ಯಾತ ಶಾಸಕರುಗಳು ಸಿದ್ದರಾಮಯ್ಯ ಜೊತೆಗೆ ಸಾಥನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ನಾವು ಸುಮ್ಮನೆ ಕೂತಿಲ್ಲ, ಯಾವ ಕ್ರಾಂತಿ ಆದರೂ ಸರಿ ಆ ಕ್ರಾಂತಿಗೆ ಪ್ರತಿಕ್ರಾಂತಿಗೂ ನಾವು ಸಿದ್ಧರಿದ್ದೀವಿ ಎಂಬ ಸಂದೇಶವನ್ನ ತಣ್ಣಗೆ ಕೊಡಲಿಕ್ಕೆ ಹೊರಟಿರ್ತಕ್ಕಂಥಂದ್ರೆ, ದೆಹಲಿ ಪರೇಡ್ ಆಯಿತು. ದೆಹಲಿ ಪರೇಡ್ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಏನು ಮಾತಾಡಲಿಲ್ಲ. ದೆಹಲಿ ಪರೇಡ್ ಹೋದ್ರ ಬಗ್ಗೆನೂ ಕೂಡ ಮಾತಾಡಲಿಲ್ಲ. ಅವರೆಲ್ಲ ಸಚಿವರಾಗ್ಲಿಕ್ಕೆ ಹೋಗಿದ್ದಾರೆ ಅಂತ ಅವ್ರು ಎಲ್ಲಿ ನಮ್ಮ ಹೈಕಮಾಂಡ್ ಮೀಟ್ ಆಗ್ಲಿಕ್ಕೆ ಹೋದ್ರು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟರು. ಅದಾದ ಬಳಿಕ ದೆಹಲಿ ಕ್ರಾಂತಿಗೆ ಹೋದಂಥವ್ರು, ಪರೇಡ್ ಹೋದಂಥವ್ರು ಕೂಡ ಸಿದ್ದರಾಮಯ್ಯ ಕರೆಸಿ ಮಾತನಾಡಲಿಲ್ಲ. ಯಾಕೆ ಹೋದ್ರಪ್ಪ, ನನ್ನ ಜೊತೆ ಏರಿ ಅಂತ ಮಾತಾಡಲಿಲ್ಲ. ಆ ಮುಖಾಂತರ ಒಂದು ಸಂದೇಶನ ರವಾನೆ ಮಾಡಿದ್ರು ಇತ್ತೀಚೆಗಷ್ಟೇ ವಿಧಾನಸೌಧದಲ್ಲಿ, ನಾನು ಯಾರಿಗೂ ತಲೆ ಕೆಡಿಸಿಕೊಳ್ಳಲ್ಲ, ಯಾವ ಹುದ್ದೆಯೂ ಶಾಶ್ವತ ಅಲ್ಲ, ಐ ಡೋಂಟ್ ಕೇರ್. ಅಂದ್ರೆ ನೀವು ಏನ್ ಮಾಡಿದ್ರು ಐ ಡೋಂಟ್ ಕೇರ್ ಅನ್ನೋ ಮುಖಾಂತರ ನಾನು ಸುಮ್ಮನೆ ಇದ್ದೀನಿ ಅಂತ ನೀವು ಅನ್ಕೋಬೇಡಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಿಮ್ಮ ಬಗ್ಗೆ ಅಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಅದು ಕೂಡ ದೆಹಲಿಗೆ ಪರೇಡ್ ನಡೆಸಿದಂತಹ ಶಾಸಕ ಕದಲೂರು ಉದಯ ಪಕ್ಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಈ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ರು. ಈಗಷ್ಟೇ ಮುಖ್ಯಮಂತ್ರಿ ಪುತ್ರ
ಯತೀಂದ್ರ ಸಿದ್ದರಾಮಯ್ಯ ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸ್ಪಷ್ಟಪಡಿಸಿದಂತೆ ಒಂದೇ ವಾಕ್ಯದ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲವನ್ನು ಗಮನಿಸಿದ್ರೆ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಬಣದವರು ಸಂಕ್ರಾಂತಿ ಕ್ರಾಂತಿ ಮಾಡಲಿಕ್ಕೆ ಹೋದ್ರೆ ಪ್ರತಿಕ್ರಾಂತಿಗೂ ನಾವು ಸಿದ್ಧ ಇದ್ದೀವಿ ಅಂತ ಸಂದೇಶ ಕೊಡಲಿಕ್ಕೆ ಇವತ್ತಿನಿಂದ ಅದು ನಿನ್ನೆಯಿಂದ ಅಧಿಕೃತವಾಗಿ ಆರಂಭ ಆಗಿದೆ ಅನ್ನೋದಕ್ಕೆ ಈ ಸಭೆಗಳೇ ಸಾಕ್ಷಿಯಾಗಿರ್ತಕ್ಕಂಥದ್ದು. ಅಫ್ಕೋರ್ಸ್ ಈಗ ಮೊದಲು ಹೇಳಿದಂಗೆ ಅಹಿಂದ ನಾಯಕತ್ವ, ಅಹಿಂದ ಸಿದ್ದರಾಮಯ್ಯ ನಂತರ ಯಾರು ಅನ್ನೋ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಕಳೆದ 2 ದಿನಗಳಿಂದ ಬಿ.ಕೆ. ಹರಿಪ್ರಸಾದ್ ಅವರು ಮುಂದಿನ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವು ಇನ್ನ ಅಹಿಂದವರ ಬಲಪಡಿಸಬೇಕಂತ ಹೇಳಿಕೆಯನ್ನು ಕೊಟ್ಟರು. ಬಿ.ಕೆ. ಹರಿಪ್ರಸಾದ್ ಹೇಳಿಕೆಯಿಂದ ಎಲ್ಲೊಂದ್ ಕಡೆ ಡಿಸ್ಟರ್ಬ್ ಆದಂತ ಸಚಿವ ಬೈರತಿ ಸುರೇಶ್ ಅವರು ಬಹುಶಃ ಅವರು ಕೂಡ ಎಲ್ಲೊಂದ್ ಕಡೆ ನಾನು ಮುಂದೆ ಅಹಿಂದ ನಾಯಕ ಆಗ್ಬಹುದು ಎಂಬ ಕನಸು ಕಾಣ್ತಿದ್ರು ಅಂತ ಕಾಣುತ್ತೆ. ಸಿದ್ದರಾಮಯ್ಯವರು ಇನ್ನೂ ಅಲೈವ್, ಹಾಗಾಗಿ ಯಾರೋ ಇನ್ನ ಅಹಿಂದ ನಾಯಕ ಅಲ್ಲ, ಅವರೇ ಇರ್ತಾರೆ, ಇನ್ನ ಸತೀಶ್ ಅಲ್ಲ ಮತ್ತೊಬ್ಬರಲ್ಲ ಅನ್ನೊಂದು ಹೇಳಿಕೆ ಕೊಡೋಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಅವರ ಬೈರತಿ ಸುರೇಶ್ ಅವರ ಹೇಳಿಕೆಗೆ ಯಾರು ಕೂಡ ಧ್ವನಿಗೂಡಿಸಲಿಲ್ಲ. ಯಾಕಂತೇಳಿದ್ರೆ ಬೈರತಿ ಸುರೇಶ್ ಅವರು ಸಮುದಾಯದ ನಾಯಕರೇ ಇನ್ನೂ ಕೂಡ ಆಗಿಲ್ಲ, ಅವರು ಕುರುಬ ಸಮುದಾಯದ ದೊಡ್ಡ ನಾಯಕರೇ ಆಗಿಲ್ಲ. ಹಾಗಾಗಿ ಈ ಅಹಿಂದ ನಾಯಕತ್ವದ ಪ್ರಶ್ನೆ ಎದುರಾದ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ನಾಯಕತ್ವವನ್ನು ಮುಂದೆ ವಹಿಸಬೇಕು. ಆ ಮುಖಾಂತರ ಆ ಅಹಿಂದ ನಾಯಕತ್ವ ಸತೀಶ್ ಜಾರಕಿಹೊಳಿ ವಹಿಸಿದ್ರೆ ಬಿ.ಕೆ. ಹರಿಪ್ರಸಾದ್ ರವರು ಸತೀಶ್ ಜಾರಕಿಹೊಳಿ ಜೊತೆ ಒಟ್ಟಾಗಿ ಜೋಡೆತ್ತಾಗಿ ಸಂಘಟನೆ ಮಾಡಬಹುದು. ಆ ಮುಖಾಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ರಾಜ್ಯದಲ್ಲಿ ಅಹಿಂದ ಶಕ್ತಿ ಇದ್ರೆ ಅದು ರಾಜಕೀಯ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಎಲ್ಲಾ ವ್ಯವಸ್ಥೆಯಲ್ಲೂ ಕೂಡ ಒಂದು ರೀತಿ ತನ್ನದೇ ಆದ ಒಂದು ಮೌಲ್ಯ ಮತ್ತು ಪ್ರಾಬಲ್ಯ ಬರುತ್ತೆ ಅನ್ನೋದು ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಜಾತಿ ಸಮೀಕ್ಷೆ ಸದ್ಯದಲ್ಲೇ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಜಾತಿ ಸಮೀಕ್ಷೆ ಸಂಪೂರ್ಣವಾಗಿ ಮುಗ್ದಿರ್ತಕ್ಕಂಥದ್ದು. ಬಹುತೇಕ ಮುಖ್ಯಮಂತ್ರಿಗಳು ಮತ್ತು ಹಿಂದುಳಿದ ವರ್ಗದ ಆಯೋಗಗಳ ಪ್ರಕಾರ ಅದು ಆಲ್ಮೋಸ್ಟ್ ಸಕ್ಸಸ್ ಆಗಿದೆ ಅಂತ ಹೇಳಿ. ಹಾಗಾಗಿ ಈ ಅಸೆಂಬ್ಲಿ ಮುಗಿದ ತಕ್ಷಣ ಮುಖ್ಯಮಂತ್ರಿಗಳು ಜಾತಿ ಸಮೀಕ್ಷೆ ನಡೆದಿರ್ತಕ್ಕಂಥ ಮಾಹಿತಿಯನ್ನು ತೆಗೆದುಕೊಳ್ತಾರೆ, ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಮುಂದಿನ ಅಥವಾ ಅಸೆಂಬ್ಲಿಯಲ್ಲಿ ಇಡುವಂತ ಆಲೋಚನೆ ಮಾಡ್ತಿರ್ತಕ್ಕಂಥದ್ದು. ಅದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ರು ಕೂಡ ಅಲ್ಟಿಮೇಟ್ಲಿ ಅಲ್ಲಿ ಅಹಿಂದ ವರ್ಸಸ್ ಅದರ್ಸ್ ಅಂದ್ರೆ ಮೇಲ್ವರ್ಗ ಮತ್ತು ಇತರರು ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಹಿಂದೆ ಲೀಕ್ ಆಗಿದ್ದಂತಹ ಜಾತಿ ಸಮೀಕ್ಷೆಯಲ್ಲಿ 8% ಕುರುಬ ಸಮುದಾಯ ಇತ್ತು, 13% ಅಲ್ಪಸಂಖ್ಯಾತರಿದ್ದು, ಇನ್ನು 25% ಅಷ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯವರಿದ್ರು. ಇನ್ನು ಉಳಿದಂತೆ 5ರಿಂದ 6% ಅಷ್ಟು ವಾಲ್ಮೀಕಿ ಸಮುದಾಯ ಇತ್ತು. ಹೀಗಾಗಿ ಕರ್ನಾಟಕದ ರಾಜಕಾರಣದಲ್ಲಿ ಅಹಿಂದ ಸಮುದಾಯ ಮತ್ತು ಅಹಿಂದ ಮತದಾರರೇ ಈ ರಾಜಕಾರಣದ ದಿಕ್ಕನ್ನು ಬದಲಿಸುವಂತಹ ಶಕ್ತಿ ಇರತಕ್ಕಂಥದ್ದು ಮತ್ತು ಈ ಕರ್ನಾಟಕ ರಾಜಕಾರಣವನ್ನ ರೂಲ್ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅದು ಅಹಿಂದ ಸಮುದಾಯಕ್ಕೆ ಒಂದು ಸಂದೇಶವನ್ನು ಈ ಜಾತಿ ಸಮೀಕ್ಷೆ ಶಾಸ್ತ್ರದಿಂದ ಬಿಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಒಂದ್ ಕಡೆ ಸ್ವತಃ ರಾಹುಲ್ ಗಾಂಧಿಯವರೇ ಜಾತಿ ಸಮೀಕ್ಷೆ ಮತ್ತೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗೆ ಹೇಳಿರುವಂತದ್ದು. ಕಳೆದ ಬಾರಿ ದೆಹಲಿಗೆ ಹೋದಾಗಲೂ ಕೂಡ ಜಾತಿ ಸಮೀಕ್ಷೆ ಯಾವ ಹಂತಕ್ಕೆ ಬಂತು ಅಂತ ಹೇಳಿ ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ 2029 ಚುನಾವಣೆಗಾಗಿ ಒಬಿಸಿ ಸಮುದಾಯಗಳನ್ನ, ಒಬಿಸಿ ಮತಗಳನ್ನ ಗ್ರಾಬ್ ಮಾಡ್ಲಿಕ್ಕಾಗಿ ದೇಶಾದ್ಯಂತ ಸಮಾವೇಶಗಳನ್ನ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ಪ್ಲಾನ್ ಅನ್ನು ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಕರ್ನಾಟಕದಲ್ಲಿ ಅಹಿಂದ ನಾಯಕತ್ವ, ಅಹಿಂದ ನಾಯಕರು, ಅಹಿಂದ ಶಾಸಕರುಗಳು ಒಗ್ಗೂಡ್ತಿರೋದ್ರ ಹಿಂದೆ ಅಲ್ಲಿ ಅದು ನಾಯಕತ್ವವೂ ಇದೆ, ಸಂಕ್ರಾಂತಿ ಕ್ರಾಂತಿಗೆ ಪ್ರತಿಕ್ರಾಂತಿಯೂ ಕೂಡ ಅಲ್ಲಿ ಕಾಣ್ತಿರ್ತಕ್ಕಂಥದ್ದು. ಆ ಮುಖಾಂತರ ಕರ್ನಾಟಕದಲ್ಲಿ ಅಹಿಂದ ಶಕ್ತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೂ ತಿಳಿಸಬೇಕಾಗಿರುವಂತದ್ದು. ಹಾಗಾಗಿ ಆ ಕೆಲಸವನ್ನ ನಿನ್ನೆಯಿಂದ ಅಧಿಕೃತವಾಗಿ ಆರಂಭವಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಪೃಥ್ವಿ.